ಸೊ ನೀವು ಇದನ್ನು ಬರ್ಕೊಳ್ಳಿ, ನಾನು ನಿಮಗೆ ಫೋಟೋನ ಹಾಕ್ತೀನಿ. ಇದನ್ನು ಪ್ರಾಕ್ಟೀಸ್ ಕೂಡ ಮಾಡಿ. ನೀವು ಥಿಯರಿಯಲ್ಲಿ ಅಥವಾ ಎಲ್ಲಾದರೂ ಹೋದರೆ ನೀವು ಆ್ಯಕ್ಟಿಂಗ್ ಕಲ್ತಿದ್ದೀರಾ ಅಂತ ಪ್ರೂಫ್ ಸಿಗುತ್ತೆ. ಓಕೆ, ಆ್ಯಕ್ಟಿಂಗ್ನ ಯಾರು ಕಂಡುಹಿಡಿದ್ರು ಅಂತ ಅಷ್ಟೊಂದು ಪ್ರಾಪರಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಬಟ್ ಅದು ಯಾವಾಗ ಕಂಡುಹಿಡಿದ್ರು ಅಂತ ಹೇಳ್ತೀನಿ. ಆ್ಯಕ್ಟಿಂಗ್ನ ಫಸ್ಟ್ ಆಫ್ ಆಲ್ 5ನೇ ಶತಮಾನದಲ್ಲಿ ಬಂದಿದೆ ಆ್ಯಕ್ಟಿಂಗ್ ಅನ್ನೋದು. ಓಕೆ, ಇದನ್ನು ಆಲ್ಮೋಸ್ಟ್ ಗ್ರೀಕರು, ಪ್ರಾಚೀನ ಕಾಲದಲ್ಲಿ ಗ್ರೀಕರನ್ನು ಕಂಡುಹಿಡಿದಾರೆ ಅಂತ ಅವರಿಗೆ ಈ ಶ್ರೇಯಸ್ಸು ತಲುಪುತ್ತೆ ಅಂತ ಹೇಳ್ತಾರೆ. ಓಕೆನಾ? ಏನಂದರೆ ಗ್ರೀಕರು ಮೊದಲಿಗೆ ಇದನ್ನ ಕಲ್ತಿತ್ತು, ಅಂದರೆ ಕಲ್ತಿದ್ದಾಯಿತು, ಅದನ್ನು ಎಲ್ರಿಗೂ ಪ್ರಸಾರ ಮಾಡಿದ್ದು ಗ್ರೀಕರು. ಜೆಪ್ಸಿಸ್ ಅನ್ನೋರು ನಮ್ಮ ಇತಿಹಾಸದ ಮೊದಲೇ ನಟ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಇತಿಹಾಸದಲ್ಲಿ ಬರೆದಿರೋದು ಜೆಪ್ಸಿಸ್ ಅವರು. ಇದು ಭಾರತೀಯ ಪರಂಪರೆಯನ್ನು ಹೇಳ್ತಾ ಇರೋದು. ಭಾರತದಲ್ಲಿ ಭರತ ಮುನಿಯವರು ಬರೆದ ನಾಟ್ಯಶಾಸ್ತ್ರ ಅನ್ನೋದು ಒಂದು ಪುಸ್ತಕ ಇದೆ. ಅದೇ ನಮ್ಮ ಭಾರತದಲ್ಲಿ ಫಸ್ಟ್ ಬಂದಿರೋದು. ಅದು 2ನೇ ಶತಮಾನದಲ್ಲಿ ಬರೆದಿದ್ದಾರೆ ಅಂತ ಸೈಂಟಿಸ್ಟ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವಾಗ ಬರೆದಿದ್ದಾರೆ ಅಂತ ಪ್ರಾಪರಾಗಿ ತಿಳಿದಿಲ್ಲ. ಬಟ್ 2ನೇ ಶತಮಾನದಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ನಟನೆಯ ರಸಗಳು, ನವರಸಗಳು ಇತ್ತು, ಪಂಚರಸಗಳು ಇರ್ತವೆ. ನವರಸಗಳು ಮತ್ತು ಹಾವಭಾವ ಹೇಗೆ, ಮತ್ತು ರಂಗಭೂಮಿಯಲ್ಲಿ ಯಾವ್ಯಾವ ಥರ ಇನ್ಸ್ಟ್ರೂಮೆಂಟ್ನ ಬಳಸ್ತಾರೆ, ಮತ್ತು ರಂಗಭೂಮಿಯ ಬಗ್ಗೆ ಅದು ಆಳವಾಗಿ ಅವರು ಭರತ ಮುನಿಯರು ಬರೆದಿದ್ದಾರೆ. ಸೊ ಇದು ಭರತ ಮುನಿಯರು ಬರೆದಿದ್ದ ನಾಟ್ಯಶಾಸ್ತ್ರದ ಪುಸ್ತಕ ಬಗ್ಗೆವಾಗಿದೆ. ಇದನ್ನು ನೀವು ಪ್ರಿಪೇರ್ ಆಗಿ ಇನ್ನು ಎಲ್ಲದರಲ್ಲೂ ಕೇಳ್ತಾರೆ ಅಷ್ಟೇ. ಓಕೆನಾ? ಓಕೆ, ನಾಟಕದ ಉಗಮ ಸ್ಥಾನ ಎಲ್ಲಿ ಅಂತ ಕೇಳಿದರೆ ಅದು ಗ್ರೀಕ್. ಫಸ್ಟ್ ನಾಟಕ ಸ್ಟಾರ್ಟ್ ಆಗಿರೋದು ಗ್ರೀಕ್ ದೇಶದಲ್ಲಿ. ಓಕೆ, ನೆಕ್ಸ್ಟು ಆರಂಭದಲ್ಲಿ ಯಕ್ಷಗಾನ ಮತ್ತು ಬಯಲಾಟ ಇವು ಜನಪ್ರಿಯವಾಗಿತ್ತು. ಅಂದರೆ ಯಕ್ಷಗಾನಗಳು ಮತ್ತು ಬಯಲಾಟ, ಸಣ್ಣ ಪುಟ್ಟ ನಾಟಕಗಳು ಇವು ಎಲ್ಲರಿಗೂ ಮನಸ್ಸು ಮುಟ್ತಾ ಇತ್ತು. ಓಕೆನಾ? ನೆಕ್ಸ್ಟು ಆಧುನಿಕ ಸಾಹಿತ್ಯಕಗಳು ಕುವೆಂಪು ಅವರು, ಶ್ರೀರಾಮ್ ಕಾರಂತರು ಮತ್ತು ಮುಂತಾದವರು ಕವಿಗಳಿದ್ದಾರಲ್ಲ, ಇವರೇ ನಾಟಕನ ಇನ್ನು ಮುಂದುವರಿಸ್ತಾ ಇದ್ರು. ಪುಟ್ಟ ಪುಟ್ಟ ಕವಿತೆ ಆಗಲಿ, ಪ್ರಬಂಧ ಆಗಲಿ ಮತ್ತು ಕಥೆಗಳನ್ನು ಬರೆದು ಇವುಗಳು ನಾಟಕವಾಗಿ ಪ್ರಾರಂಭ. ನೆಕ್ಸ್ಟು ಹೊಸವೆಲ್ಲನೂ ಬರ್ತಾ ಹೋಯಿತು. ಇದರಿಂದ ನಾಟಕ ಇನ್ನೂ ಮುಂದೆ ಬಂತು. ಅಂದರೆ ಆ್ಯಕ್ಟಿಂಗು ಇವಾಗ ಯಾವ ಥರ ಕೆರಿಯರ್ ಆಗಿದೆ ಆ ಥರ ಮೊದಲು ಇರಲಿಲ್ಲ. ಇವಾಗ ರಂಗಭೂಮಿ ಆಯಿತು, ಆ್ಯಕ್ಟಿಂಗ್ ಆಯಿತು, ಸೀರಿಯಲ್ಸ್ ಆಯಿತು, ಮೂವೀಸ್ ಆಯಿತು, ಇವಾಗೆಲ್ಲ ಇವು ಹೆಚ್ಚಾಗಿದ್ದಾವೆ ಅಂತ ಇದು ಹೇಳುತ್ತೆ. ಆಯಿತಾ? ಓಕೆ ಗೈಸ್, ಇವತ್ತಾಗಿತ್ತು ಇದಿಷ್ಟು ನಿಮ್ಮದು ವಿಡಿಯೋ. ನೆಕ್ಸ್ಟ್ ಪಾರ್ಟು ಬರುತ್ತೆ ಆದಷ್ಟು ಬೇಗ. ಆ್ಯಂಡ್ ಆಲ್ಸೋ ವಾಚ್ ಮಾಡ್ತಾಯಿರಿ ನಮ್ಮ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ, ಹಾಗೇ ಇರುತ್ತೆ, ಲೈಕ್ ಮಾಡಿ. ಆಲ್ಸೋ ಥ್ಯಾಂಕ್ ಯು.